ನಿನ್ನೆ ಮಧ್ಯರಾತ್ರಿ ನಡೆದಂತಹ ಬಿಡದಿಯ ಆ ಒಂದು ಶೂಟೌಟ್, ಆ ಒಂದು ಪ್ರಕರಣ ಇಡೀ ಬಿಡದಿಯ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ಈಗ ಒಂದೊಂದೇ ಹಂತಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಈ ಒಂದು ಅಟ್ಯಾಕ್ ಎಲ್ಲಿಂದ ಆರಂಭ ಆಯಿತು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಡಿಕ್ಕಿ ರೈ ಟಾರ್ಗೆಟ್ ಆಗಿದ್ದು ಎಲ್ಲಿಂದ ಅನ್ನುವಂಥದ್ದು, ಬಿಡದಿಯ ಫಾರ್ಮ್ ಹೌಸ್ 7 ಸುತ್ತಿನ ಭದ್ರಕೋಟೆ ರೀತಿಯಲ್ಲಿ ಅದನ್ನ ಸಿದ್ಧಪಡಿಸಲಾಗಿದೆ. ಅಂದ್ರೆ ಯೂಶುವಲಿ ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಯಾವ ಕಾರಣಕ್ಕೆ ಅನ್ನುವಂಥದ್ದು. ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಇದೆ. ಬಿಡದಿಯ ಫಾರ್ಮ್ ಹೌಸ್ ನ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಇದೇ ಫಾರ್ಮ್ ಹೌಸ್ ನ ಮುಂಭಾಗದಲ್ಲಿ ಮುಂದಿನ ರಸ್ತೆಯಲ್ಲಿ ಶೂಟ್ ಆಗಿರುವಂತದ್ದು. ಸೊ ಇಲ್ಲಿ ಎಲ್ಲಾ ರೀತಿಯ ಸೆಕ್ಯೂರಿಟಿ ಇದೆ, ಅವರದ್ದೇ ಆದಂತಹ ಸೆಕ್ಯೂರಿಟಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಬಿಡದಿಯ ಫಾರ್ಮ್ ಹೌಸ್ ನ ದೃಶ್ಯಗಳಿವೆ. ಇಲ್ಲಿಂದ ಈ ಒಂದು ಪ್ರಕರಣ ಆರಂಭ ಆಗುತ್ತೆ. 7 ಸುತ್ತಿನ ಭದ್ರಕೋಟೆ, ಅಂದ್ರೆ ಅವರದ್ದೇ ಆದಂತಹ ಎಲ್ಲಾ ರೀತಿಯ ಸೆಕ್ಯೂರಿಟಿಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮೊನ್ನೆಯಷ್ಟೇ ರಷ್ಯಾದಿಂದ ರಿಕ್ಕಿ ಇಲ್ಲಿಗೆ ಬಂದಿದ್ರು. ಅದನ್ನ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರಿಕ್ಕಿ ಯಾವ ಕಾರಣಕ್ಕಾಗಿ ರಷ್ಯಾದಿಂದ ಈಗ ಬಂದ್ರು ಸಡನ್ ಆಗಿ ಅನ್ನುವಂಥದ್ದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾತ್ರಿ 11 ಗಂಟೆಗೆ ಏನೆಲ್ಲ ಆಯಿತು ಬಿಡದಿಯ ಆ ರಸ್ತೆ ಮುಂಭಾಗದಲ್ಲಿ ಅಂತ. ಕಾರಿನ ಮೇಲೆ ಮೊದಲ ಬಾರಿಗೆ ಫೈರಿಂಗ್ ಆಗುತ್ತೆ. ಫಸ್ಟ್ ಟೈಮ್ ಕಾರಿನ ಮೇಲೆ ಫೈರ್ ಆಗಿರುವಂಥದ್ದು 11 ಗಂಟೆಗೆ. ಕಾರು ಹೊರಡುವಾಗ ಟಪ್ ಅನ್ನುವಂಥ ಶಬ್ದ ಕೇಳುತ್ತೆ. ಇದು ಟೊಯೋಟಾ ಫಾರ್ಚುನರ್ ಕಾರು, ಬಹಳಷ್ಟು ಗಟ್ಟಿಯಾಗಿ ಸಿದ್ಧ ಆಗಿರುವಂತಹ ಕಾರು. ಫಾರ್ಮ್ ಹೌಸ್ ನಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಆ ಕಾರ್ನ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಕ್ಲೋಸ್ ಮಾಡಿದಾಗ ಹೊರಗಡೆ ಎಂಥದ್ದೇ ದೊಡ್ಡ ಶಬ್ದ ಆದಾಗ್ಲೂ ಕೂಡ ಅಷ್ಟು ಕ್ಲಿಯರ್ ಆಗಿ ಕೇಳಿಸೋದಿಲ್ಲ. ಸೊ ಅಷ್ಟರ ಮಟ್ಟಿಗೆ ನಿಶ್ಶಬ್ದತೆಯಿಂದ ಕೂಡಿರುತ್ತೆ. ಸೊ ವೆಲ್ ಬಿಲ್ಡ್ ಕ್ವಾಲಿಟಿ ಆಗಿರುವಂತಹ ಕಾರು ಫಾರ್ಚುನರ್. ಫಾರ್ಮ್ ಹೌಸ್ ನಿಂದ ಬೆಂಗಳೂರತ್ತ ಇನ್ನೇನು ಪ್ರಯಾಣವನ್ನ ಅವರು ಬೆಳೆಸಬೇಕು. ರಾತ್ರಿ 11 ಗಂಟೆಗೆ ಏನೆಲ್ಲ ಆಯಿತು ಅನ್ನುವಂಥದ್ದು. ಕಾರು ಹೊರಡುವಾಗ ಟಪ್ ಅನ್ನುವಂಥ ಶಬ್ದ, ಅಂದ್ರೆ ಅಲ್ಲಿ ಫಸ್ಟ್ ಅಟೆಂಪ್ಟ್ ಆಗುತ್ತೆ. ಶೂಟ್ ಮಾಡ್ತಾರೆ 11 ಗಂಟೆಗೆ. ಬೆಂಗಳೂರಿನ ಕಡೆ ಅವರು ಪ್ರಯಾಣವನ್ನ ಬೆಳೆಸಬೇಕು. ಆಗ ಫಾರ್ಮ್ ಹೌಸ್ ನಿಂದ ಬೆಂಗಳೂರಿನತ್ತ ಪ್ರಯಾಣ ಶುರುವಾಗುತ್ತೆ ರಿಕ್ಕಿ ರೈದು. ಕಾರಿನ ಮೇಲೆ ಮೊದಲ ಬಾರಿಗೆ ಫೈರಿಂಗ್ ಆಗಿರೋದು ಇಲ್ಲಿ. ಮನೆಯಲ್ಲೇ ಪರ್ಸ್ ಮರ್ತಿದ್ದ ರಿಕ್ಕಿ ರೈ ಅಲ್ಲಿಂದ ಹೊರಡುತ್ತಾರೆ. ಆಗ ಮಧ್ಯದಲ್ಲಿ ಅವರಿಗೆ ನೆನಪಾಗುತ್ತೆ ಪರ್ಸ್ ಮರ್ತ್ ಬಂದಿದ್ದೀನಿ ಅಂತ. ಪರ್ಸ್ ತರೋದಕ್ಕೆ ಮತ್ತೆ ಫಾರ್ಮ್ ಹೌಸ್ಗೆ ಅಲ್ಲಿಂದ ವಾಪಸ್ ಬರ್ತಾರೆ. ರಾತ್ರಿ 11 ಗಂಟೆ 25 ನಿಮಿಷಕ್ಕಾಗಿರೋದು. ಮನೆಯಲ್ಲಿ ಪರ್ಸ್ ಮರ್ತಿದ್ದಂತ ಕಾರಣ ಹೋಗ್ತಾ ಇದ್ದಂಥವರು ವಾಪಸ್ ಬರ್ತಾರೆ. ಆಗ ಪರ್ಸ್ ತರೋದಕ್ಕೆ ಮತ್ತೆ ಫಾರ್ಮ್ ಹೌಸ್ಗೆ ರಿಕ್ಕಿ ರೈ ಅದೇ ಕಾರ್ನಲ್ಲಿ ವಾಪಸ್ ಬರ್ತಾರೆ. ರಿಕ್ಕಿ ರೈ ಕಾರ್ನಲ್ಲಿ ಇನ್ನೇನು ಕೂರ್ಬೇಕು, ಆಗ ಮತ್ತೊಂದು ಬಾರಿ ಫೈರ್ ಆಗುತ್ತೆ. ಸೆಕೆಂಡ್ ಅಟೆಂಪ್ಟ್ ಇದು. ರಿಕ್ಕಿ ರೈ ಕಾರ್ನ ಮೇಲೆ ಎರಡನೇ ಫೈರಿಂಗ್ ಆಗಿರೋದು 12:50ಕ್ಕೆ. ಮನೆ ಗೇಟ್ ಕಡೆಯಿಂದ ಏಕಾಏಕಿಯಾಗಿ ಗುಂಡು ನುಗ್ಗಿ ಬರುತ್ತೆ ಆ ಕಡೆಯಿಂದ. ಸೊ ಹಿಂದಿನ ಸೀಟ್ನಲ್ಲಿ ಇದ್ದಂತ ರಿಕ್ಕಿ ರೈಗೆ ಗಾಯ ಆಗತ್ತೆ. ಆ ಶೂಟ್ ಆದಂತಹ ಸಂದರ್ಭದಲ್ಲಿ ಅವರ ಮುಖ ಗ್ಲಾಸಿಗೆ ಹೋಗಿ ಹೊಡ್ಕೊಳ್ಳುತ್ತೆ. ಆಗ ಮೂಗು ಕಟ್ಟಾಗುತ್ತೆ. ರಿಕ್ಕಿ ರೈ ಕಾರ್ನಲ್ಲಿ ಕೂರ್ತಾ ಇದ್ದಂಗೆ ಫೈರಿಂಗ್ ಆಗಿರೋದು. ಫಸ್ಟ್ ಟೈಮ್ ಅಟೆಂಪ್ಟ್ ಆದಾಗಲೂ ಕೂಡ ಅವರಿಗೆ ಗೊತ್ತಾಗಿಲ್ಲ. ಸೊ ರಿಕ್ಕಿ ರೈ ಕಾರ್ನ ಮೇಲೆ ಎರಡನೇ ಬಾರಿ ಫೈರಿಂಗ್ ಆಗಿರೋದು ರಾತ್ರಿ 12 ಗಂಟೆ 50 ನಿಮಿಷಕ್ಕೆ. ಮನೆ ಗೇಟ್ ಕಡೆಯಿಂದ ಏಕಾಏಕಿಯಾಗಿ ಗುಂಡು ಹಾರಿ ಬರುತ್ತೆ. ಹಿಂದಿನ ಸೀಟ್ನಲ್ಲಿ ರಿಕ್ಕಿ ರೈ ಕಾಮನ್ ಆಗಿ ಅವರು ಆ ಗಾಡಿ ಓಡಿಸ್ತಾ ಇದ್ರು ಪ್ರತಿ ಬಾರಿ. ಬಟ್ ನಿನ್ನೆ ಅವರು ಗಾಡಿ ಓಡಿಸ್ತಾ ಇರಲಿಲ್ಲ, ಹಿಂದೆ ಕೂತ್ಕೊಂಡಿದ್ರು. ಸೊ ಬಲ ತೋಳು ಮತ್ತು ಅವರ ಮೂಗಿಗೆ ಗಂಭೀರವಾದಂತ ಗಾಯ ಆಗುತ್ತೆ. ತೋಳಿಗೆ ಗುಂಡು ಬಿದ್ದರೆ ಅವರ ಮೂಗು ಗ್ಲಾಸ್ಗೆ ಹೋಗಿ ಹೊಡ್ಕೊಳ್ಳುತ್ತೆ. ರಿಕ್ಕಿ ರೈ ಕಾರ್ನ ಮೇಲೆ ಎರಡನೇ ಅಟೆಂಪ್ಟ್ ಆಗಿರೋದು 12 ಗಂಟೆ 50 ನಿಮಿಷಕ್ಕೆ. ಮನೆ ಗೇಟ್ ಕಡೆಯಿಂದ ನುಗ್ಗು ಬರುತ್ತೆ ಆ ಒಂದು ಗುಂಡು. ಅಲ್ಲೇ ಆ ಕಾಂಪೌಂಡ್ ಅಕ್ಕಪಕ್ಕದಲ್ಲಿ ಅವಿತು ಕುಳಿತಂತಹ ದುಷ್ಕರ್ಮಿಗಳು ಶೂಟ್ ಮಾಡ್ತಾರೆ. ಫಾರ್ಮ್ ಹೌಸ್ ನಿಂದ ಹೊರಟಾಗ ಪ್ರತಿ ಬಾರಿ ಡ್ರೈವ್ ಮಾಡ್ತಾ ಇದ್ರು ರಿಕ್ಕಿ ರೈ. ಯಾವ ರೀತಿಯಾಗಿ ರಿಕ್ಕಿ ರೈಯನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಈ ಬಾರಿ ಹಿಂಬದಿ ಸೀಟ್ನಲ್ಲಿ ರಿಕ್ಕಿ ಕೂತು ಡ್ರೈವಿಂಗ್ ಮಾಡ್ತಾ ಇದ್ರು. ಡ್ರೈವರ್ ಓಡಿಸ್ತಾ ಇದ್ರು, ಇವರು ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡಿದ್ರು. ಪ್ರತಿ ಬಾರಿ ಅವರೇ ಡ್ರೈವಿಂಗ್ ಮಾಡ್ತಾ ಇದ್ರು. ಬಟ್ ಈ ಟೈಮ್ ಅದು ಆಗ್ಲಿಲ್ಲ. ಡ್ರೈವರ್ ಸೀಟ್ ಟಾರ್ಗೆಟ್ ಮಾಡಿಕೊಂಡೇ ಈ ಒಂದು ಗುಂಡಿನ ದಾಳಿಯಾಗಿದೆ. ಬಟ್ ಆಕ್ಚುಲಿ ಏನಂದ್ರೆ ಡ್ರೈವರ್ಗೆ ಏನೂ ಆಗಿಲ್ಲ. ಹಿಂದೆ ಕುಂತಹ ರಿಕ್ಕಿ ರೈಗೆ ಬಲಗೈಗೆ ಅವರಿಗೆ ಗುಂಡು ಬಿದ್ದಿರೋದು. ಸುಮಾರು 15ರಿಂದ 20 ಮೀಟರ್ ಅಂತರದಿಂದ ಈ ಒಂದು ಫೈರಿಂಗ್ ಮಾಡಲಾಗಿದೆ. 15ರಿಂದ 20 ಮೀಟರ್ ಅಂತರ ಅವರ ಗೇಟ್ ನಿಂದ ಆ ಕಡೆ ಭಾಗದಲ್ಲಿದ್ದಂತ ಕಾಂಪೌಂಡ್ ನಿಂದ ಶೂಟ್ ಆಗಿದೆ. ಕಾರ್ನ ಡೋರ್ ಸೀಟ್ ಕುಷನ್ ಒಳಗೆ ಆ ಗುಂಡು ನುಗ್ಗಿ ಬಂದಿದೆ. ಆ ಡೋರ್ ಅನ್ನ ಸೀಳ್ಕೊಂಡು ಬಂದಿರುವಂತ ನುಗ್ಗು ಕಾರಿನ ಡೋರ್ ಮತ್ತು ಸೀಟ್ನ ಕುಷನ್ ಏನಿರುತ್ತೆ ಅದನ್ನ ದಾಟ್ಕೊಂಡು ಬಂದು ಅವರ ಬಲಗೈ ತೋಳಿಗೆ ಗುಂಡು ತಾಗಿದೆ. ರಿಕ್ಕಿ ರೈ ಜೊತೆ ಕೂತಿದ್ದಂತ ಗನ್ಮ್ಯಾನ್ ಕೂಡ ಬಚಾವಾಗಿದ್ದಾರೆ. ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಆಗಿಲ್ಲ. ಅವರ ಮುಂದಿನ ಭಾಗದಲ್ಲಿ ಅಂದ್ರೆ ಡ್ರೈವರ್ ಸೀಟ್ ಎಡಭಾಗದಲ್ಲಿ ಕುಳಿತಿದ್ದಂತ ಅವರ ಗನ್ಮ್ಯಾನ್ಗೂ ಕೂಡ ಏನೂ ಆಗಿಲ್ಲ, ಅವರು ಕೂಡ ಬಚಾವಾಗಿದ್ದಾರೆ. ಸೊ ಇಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದಂತ ಡ್ರೈವರ್ ಕೂಡ ಏನೂ ಆಗಿಲ್ಲ, ಅವ್ರಿಗೂ ಕೂಡ ಏನೂ ಆಗಿಲ್ಲ. ಫಾರ್ಮ್ ಹೌಸ್ ನಿಂದ ಹೊರಟಾಗ ಪ್ರತಿ ಬಾರಿ ನಾನಾಗ್ಲೇ ಹೇಳ್ದಂಗೆ ಅವರೇ ಡ್ರೈವಿಂಗ್ ಮಾಡ್ತಾ ಇದ್ರು. ಬಟ್ ಈ ಟೈಮ್ ಅವರ ಡ್ರೈವರ್ ಬಸವರಾಜು ಅನ್ನುವಂಥವರು ಕಾರನ್ನ ಡ್ರೈವ್ ಮಾಡ್ತಾ ಇದ್ರು. ಹಿಂದೆ ಕುಂತಹ ರಿಕ್ಕಿ ರೈ ಬಲಗೈಗೆ ಗುಂಡು ಬೀಳುತ್ತೆ. ಅಂದ್ರೆ ಯಾವ ರೀತಿಯಾಗಿ ಅಟ್ಯಾಕ್ ಆಯಿತು ಆ ಕ್ಷಣದಲ್ಲಿ ಅನ್ನುವಂಥದ್ದು ಈ ಆಂಗಲ್ ನಲ್ಲೂ ಕೂಡ ತನಿಖೆ ಆಗ್ತಾ ಇದೆ.
ಇದಾದ ಮೇಲೆ ರಾತ್ರಿ 2 ಗಂಟೆಗೆ ಬಿಡದಿ ಆಸ್ಪತ್ರೆಯಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿಂದ ಅಂದ್ರೆ ಬಿಡದಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಫಸ್ಟ್ ಆಡ್ ಆದ ನಂತರದಲ್ಲಿ ಬಿಡದಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಮೊದಲಿಗೆ ನೀಡಲಾಗುತ್ತೆ. ಅಲ್ಲಿಂದ ಬೆಂಗಳೂರಿಗೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಸೊ ಅಲ್ಲಿ ಮುಂದಿನ ಚಿಕಿತ್ಸೆಗಳು ಈಗಾಗಲೇ ನಡೀತಾ ಇರುವಂತದ್ದು ಗೊತ್ತೇ ಇದೆ. ಸೊ ಇದು ರಾತ್ರಿ 2 ಗಂಟೆಗೆ ಆದಂತಹ ಎಲ್ಲ ಅಪ್ಡೇಟ್ಸ್ಗಳು. ಬಿಡದಿ ಆಸ್ಪತ್ರೆಗೆ ಅವರನ್ನ ಮೊದಲಿಗೆ ಶೂಟ್ ಆದ ತಕ್ಷಣ ಅವರನ್ನ ಕರೆದುಕೊಂಡು ಹೋಗಿರೋದು ಬಿಡದಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ. ಅಲ್ಲಿ ಫಸ್ಟ್ ಆಡ್ ಅನ್ನ ಮಾಡಲಾಗುತ್ತೆ. ಸೊ ಅಲ್ಲಿಂದ ಬೆಂಗಳೂರಿಗೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಸೊ ಇದೆಲ್ಲವೂ ಕೂಡ ರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿರುವಂತದ್ದು. ಈ ಎಲ್ಲ ಆದ ನಂತರದಲ್ಲಿ ಚರ್ಚೆಗಳು ನಡೀತಾ ಇದೆ. ಈಗ ಮುತ್ತಪ್ಪ ರೈ ಅವರ ಸಂಬಂಧಿಕರು ಮಾತನಾಡಿದ್ದಾರೆ. ಎಲ್ಲ ಘಟನೆಯ ನಂತರದಲ್ಲಿ ಕೇಳಿಸ್ಕೊಳ್ಳಿ ಏನು ಹೇಳಿದ್ರು ಅಂತ. ಹತ್ರ ಗೇಟ್ ಸೆಕ್ಯೂರಿಟಿ ಕೇಳಿದೆ ಏನಾಯಿತು, ಅಲ್ಲ ಒಂದು ಸ್ವಲ್ಪ ಮುಂದೆ ಏನೋ ದೊಡ್ಡದು ಫೈರ್ ಆದಂಗೆ ಸೌಂಡ್ ಆಯಿತು. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಎಲ್ಲ ಕರ್ಕೊಂಡು ಇಮಿಡಿಯೇಟ್ ಹೋಗಿದ್ದಾರೆ ಮುಂದೆ ಅಂತಂದ್ರು. ಹಂಗೆ ನಾನು ಬಿಡದಿಗೆ ಹೋದೆ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದೆ, ಅಲ್ಲಿ ಇರಲಿಲ್ಲ. ಆಮೇಲೆ ಬಂದರೆ ಭರತ್ ಕೆಂಪಣ್ಣ ಹಾಸ್ಪಿಟಲ್ ಫಸ್ಟ್ ಏಡ್ ಪಡ್ಕೊಳ್ತಾ ಇದ್ರು. ಅಲ್ಲಿ ಹೋಗಿದ್ದಾಗ ಅವರ ಮೂಗಿನ ಈ ಭಾಗದಲ್ಲಿ ಒಂದಷ್ಟು ಇಲ್ಲಿ ಗಾಯ ಆಗಿತ್ತು. ಎನ್ಕ್ವೈರಿಯಲ್ಲಿ ರಿಕ್ಕಿ ಅವರೇ ಹೇಳಬೇಕು ಅವರಿಗೆ ಯಾರ ಮೇಲೆ ಇದಿದೆ ಏನಿದೆ ಅಂತ. ಬಟ್ ನ್ಯಾಚುರಲ್ ಆಗಿ ಒಬ್ಬ ಈ ಒಂದು ಅಂಡರ್ ವರ್ಲ್ಡ್ ಇದರಲ್ಲಿ ಮುತ್ತಪ್ಪ ಅವ್ರಿಗೆ ಆದಂಥ ಹೆಸರು ಅದಿರೋದು ಆ ದ್ವೇಷದ ಮೂಲಕಲೂ ಕೂಡ ಎಲ್ಲೋ ಒಂದು ಕಡೆ ಸದ್ದು ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ತದೆ. ಅದನ್ನು ಗೇಟ್ ಹತ್ರ ಗೇಟ್ ಸೆಕ್ಯೂರಿಟಿ ಕೇಳಿದೆ ಏನಾಯಿತು, ಅಲ್ಲ ಒಂದು ಸ್ವಲ್ಪ ಮುಂದೆ ಏನೋ ದೊಡ್ಡದು ಫೈರ್. ಸಿದ್ದು ಅವರು ಸಂಬಂಧಿಕರು ಹೇಳ್ತಾ ಇರುವಂತದ್ದು. ಹಾಗಾದ್ರೆ ರಿಕ್ಕಿ ರೈ ಟಾರ್ಗೆಟ್ ಆಗಿದ್ದು ಯಾವ ಕಾರಣಕ್ಕಾಗಿ? ಪೊಲೀಸರು ಯಾವ ರೀತಿಯಾಗಿ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಯಾವ ಕಾರಣದಿಂದ ಈ ಒಂದು ಅಟ್ಯಾಕ್ ಆಯಿತು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮೊದಲ ಆಂಗಲ್ ಆಸ್ತಿ ವ್ಯಾಜ್ಯ ಅನ್ನೋದು ಇಲ್ಲಿ ಪ್ರಥಮವಾಗಿ ಕೇಳಿ ಬರ್ತಾ ಇದೆ. ಮುತ್ತಪ್ಪ ರೈ ವಿಲ್ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ರಿಕ್ಕಿ, ಚಿಕ್ಕಮ್ಮ, ಅನುರಾಧ ಈ ಸಂಬಂಧಪಟ್ಟಂಗೆ ಕೇಸ್ ಹಾಕಿದ್ದಾರೆ. ಸೊ ಅದರಿಂದ ಏನಾದ್ರೂ ಅಟ್ಯಾಕ್ ಆಯ್ತಾ? ಕೇಸ್ ವಿಚಾರವಾಗಿ ಕೋರ್ಟ್ಗೆ ಬಂದಿದ್ದ ರಿಕ್ಕಿ, ನಾನು ಆಗ್ಲೇ ಹೇಳ್ದಂಗೆ ರಷ್ಯಾದಿಂದ ಮೊನ್ನೆ ತಾನೇ ರಿಕ್ಕಿ ರೈ ಬಂದಿರೋದು ಇಲ್ಲಿಗೆ, ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಇದ್ರು. ಸೊ ಯಾವ ಕಾರಣಕ್ಕೆ ಅಂದ್ರೆ ಕೇಸ್ ವಿಚಾರವಾಗಿ ಕೋರ್ಟ್ಗೆ ಬಂದಿದ್ರು ರಿಕ್ಕಿ ರೈ. ಕೋರ್ಟ್ ಅಲ್ಲಿ ನಡೀತಾ ಇರುವಂತದ್ದು ಆಸ್ತಿ ವ್ಯಾಜ್ಯ. ಈ ಒಂದು ಕೇಸ್ ಹಾಕಿರುವಂತದ್ದು ರಿಕ್ಕಿ ರೈ ಚಿಕ್ಕಮ್ಮ ಅಂದ್ರೆ ಮುತ್ತಪ್ಪ ರೈ ಅವರ 2ನೇ ಹೆಂಡತಿ ಅನುರಾಧ ಅವರು ಈ ಸಂಬಂಧಪಟ್ಟಂಗೆ ಕೋರ್ಟ್ ಅಲ್ಲಿ ವ್ಯಾಜ್ಯ ದಾವೆ ಹೂಡಿದ್ದಾರೆ. ಇನ್ನು 2ನೇ ಆಂಗಲ್ ನಲ್ಲಿ ನೋಡ್ತಾ ಹೋದ್ರೆ, ಯಾವ ಕಾರಣ ಅನ್ನೋದನ್ನ ನೋಡ್ತಾ ಹೋದ್ರೆ, ಹಳೆ ದ್ವೇಷ. ರಿಯಲ್ ಎಸ್ಟೇಟ್ ವಿಚಾರವಾಗಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಇದೇನಾದ್ರೂ ಆಯ್ತಾ, ಅಟ್ಯಾಕ್ ಆಯ್ತಾ? ಉದ್ಯಮಿಗಳೊಂದಿಗೆ ಹಣಕಾಸಿನ ಮನಸ್ತಾಪ ಏನಾದ್ರೂ ಇತ್ತಾ ರಿಕ್ಕಿ ರೈ ಜೊತೆಗೆ? ಸೇಡಿನಿಂದ ದಾಳಿ ನಡೆಸಿರುವಂತಹ ಶಂಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ದಾಖಲಾದಂತಹ 3 ಪ್ರಕರಣಗಳ ಇನ್ವೆಸ್ಟಿಗೇಷನ್ಗೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಯಾವುದಾದ್ರೂ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದ್ದಾರಾ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು 2ನೇ ಆಂಗಲ್. ಹಳೆ ದ್ವೇಷದ ಕಾರಣದಿಂದ ಆಯ್ತಾ ಹಾಗಾದ್ರೆ ರಿಕ್ಕಿ ರೈ ಅವರ ಟಾರ್ಗೆಟ್ ಮಾಡಿರೋದು ಹಳೆ ದ್ವೇಷದ ಹಿನ್ನೆಲೆಯಲ್ಲಿಯಾ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನು 3ನೇ ಆಂಗಲ್, ಇದು ಬಹಳಷ್ಟು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಭೂಗತ ಲೋಕ. ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಭೂಗತ ಲೋಕದ ಜೊತೆಗೆ ಮುತ್ತಪ್ಪ ರೈ ಅವರ ಹೆಸರು ಯಾವ ರೀತಿಯಾಗಿ ತಳುಕು ಹಾಕಿಕೊಂಡಿತ್ತು ಅನ್ನುವಂಥದ್ದು. ಸೊ ಮುತ್ತಪ್ಪ ರೈ ಶತ್ರುಗಳಿಂದಲೂ ಕೂಡ ರಿಕ್ಕಿ ರೈ ಮೇಲೆ ದಾಳಿ ಆಯ್ತಾ? ಟಾರ್ಗೆಟ್ ಆದ್ರ ರಿಕ್ಕಿ ರೈ ಅವರ ತಂದೆ ಮೇಲಿದ್ದಂತಹ ಕೋಪವನ್ನ ತೀರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಭೂಗತ ಲೋಕದ ಹಿನ್ನೆಲೆ ಉಳ್ಳಂತವರು ಯಾರಾದ್ರೂ ಟಾರ್ಗೆಟ್ ಮಾಡಿದ್ರ? ಮೇಲ್ನೋಟಕ್ಕೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲ ಅಂತ ಅಂದ್ರೂ ಕೂಡ ಈ ಒಂದು ಆಂಗಲ್ ಅನ್ನ ಅಲ್ಲಗಳೆಯುವಂತಿಲ್ಲ. ಈ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ SP ಮಾತನಾಡಿದ್ರು. ಅಂದ್ರೆ ಭೂಗತ ಲೋಕದ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಕ್ಕಿಲ್ಲ. ಈ ಲೋಕಲ್ ಆಗಿ ಆಗಿರುವಂತಹ ಬೆಳವಣಿಗೆಗಳೇ ಇದಕ್ಕೆ ಕಾರಣ ಆಗಿರಬಹುದು ಅಂತ SP ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆದ್ರೆ ಮೇಲ್ನೋಟಕ್ಕೆ ಯಾವುದು ಮಾಹಿತಿಗಳು ಸಿಕ್ಕಿಲ್ಲ ಅಂದ್ರೂ ಕೂಡ ಈ ಒಂದು ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ. ಹಾಗಾದ್ರೆ ಈ ಶೂಟ್ ಆದ ನಂತರದಲ್ಲಿ ಅಂದ್ರೆ 2ನೇ ಅಟೆಂಪ್ಟ್ ಏನಾಗುತ್ತೆ, ರಿಕ್ಕಿ ರೈ ಅವರು ಆಸ್ಪತ್ರೆಗೆ ಹೋಗುವ ಮೊದಲಿಗೆ ಆ ದಾರಿಯಲ್ಲಿ ಹೇಳಿರುವಂತದ್ದು ಯಾರ ಮೇಲೆ ಅವರು ಅನುಮಾನವನ್ನ ಪಟ್ಟರು, ಯಾರ ಮೇಲೆ FIR ಆಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಯಾರ ಮೇಲೆ ರಿಕ್ಕಿ ರೈ ಅವರ ಅನುಮಾನ? ದಾಳಿ ಬಗ್ಗೆ ರಿಕ್ಕಿ ರೈ 4 ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಅನುಮಾನದ ಮೇರೆಗೆನೆ FIR ಕೂಡ ದಾಖಲಾಗಿದೆ. ದಾಳಿ ಬಗ್ಗೆ ರಿಕ್ಕಿ ರೈ ಅವರು ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ರಿಕ್ಕಿ ಕಾರು ಚಾಲಕ ದೂರು ಕೊಡ್ತಾರೆ. ಈ ಸಂಬಂಧಪಟ್ಟಂಗೆ ಕಾರು ಚಾಲಕನಿಗೆ ಅವರು ಹೇಳಿರುವುದು, ಈಗ ಕಾರು ಚಾಲಕ ಕೊಟ್ಟಿರುವಂತಹ ದೂರಿನ ಮೇರೆಗೆ 4 ಜನರ ಮೇಲೆ FIR ಆಗಿದೆ. ಅಂದ್ರೆ ರಿಕ್ಕಿ ರೈ ಅವರು ಯಾರ್ಯಾರದೆಲ್ಲ ಹೆಸರನ್ನ ಹೇಳಿದ್ದಾರೆ, ಇವರೇ ನನಗೆ ಅಟೆಂಪ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಹೆಸರ ಮೇಲೆ FIR ಆಗಿದೆ. ಅನುರಾಧ ಮುತ್ತಪ್ಪ ರೈ ಅವರ 2ನೇ ಪತ್ನಿ ಕೋರ್ಟ್ ಅಲ್ಲಿ ಏನು ದಾವೆ ಹೂಡಿದ್ದಾರೆ ಅಂತ ನಾನು ಆಗ್ಲೇ ಹೇಳಿದೆ.
ಸೊ ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಅನುರಾಧ ಇವರ ಮೇಲೆ ಗಂಭೀರವಾದಂಥ ಅನುಮಾನ ಶಂಕೆಯನ್ನು ವ್ಯಕ್ತಪಡಿಸಿರುವಂಥದ್ದು ರಿಕ್ಕಿ ರೈ. ಸೊ ಇವರ ಮೇಲೆ FIR ಆಗಿದೆ. ಇನ್ನು ರಾಕೇಶ್ ಮಲ್ಲಿ ಮುತ್ತಪ್ಪ ರೈ ಆಪ್ತ, ಒಂದು ಕಾಲದ ಮುತ್ತಪ್ಪ ರೈ ಅವರ ಬಲಗೈ ಬಂಟನಂತಿದ್ದಂತಹ ಆಪ್ತ ರಾಕೇಶ್ ಮಲ್ಲಿ ಬೇರೆ ಯಾವುದೇ ಹಿಂದಿನ ಒಂದು ದ್ವೇಷದ ಕಾರಣದಿಂದ ಈತ ಏನಾದರೂ ಟಾರ್ಗೆಟ್ ಮಾಡಿದ್ನ ಹಾಗಾದ್ರೆ ರಿಕ್ಕಿ ರೈ ಅವರ ಆರೋಪಗಳ ಮೇರೆಗೆ ರಾಕೇಶ್ ಮಲ್ಲಿ ಮೇಲೆ ಕೂಡ FIR ಆಗಿದೆ. ಇಬ್ಬರಾಯಿತು. ಇನ್ನು ಮೂರನೇ ವ್ಯಕ್ತಿಯನ್ನ ನೋಡ್ತಾ ಹೋಗೋಣ. ನಿತೇಶ್ ಶೆಟ್ಟಿ ರಿಯಲ್ ಎಸ್ಟೇಟ್ ಉದ್ಯಮಿ. ಪ್ರಮುಖವಾಗಿ ರಿಕ್ಕಿ ರೈ ಅವರ ಉದ್ಯಮ ಆಗಿರುವಂಥದ್ದು ರಿಯಲ್ ಎಸ್ಟೇಟ್. ಸೊ ಹಾಗಾಗಿ ಇವರ ಮೇಲೆ ನಿತೀಶ್ ಶೆಟ್ಟಿ ರಿಯಲ್ ಎಸ್ಟೇಟ್ ಉದ್ಯಮಿ, ಈ ಇಬ್ಬರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಮೇಲೆ, ಬಿಸ್ನೆಸ್ ಮನ್ಗಳ ಮೇಲೆ ಗಂಭೀರವಾದಂಥ ಆರೋಪ ಮಾಡಲಾಗಿದೆ. ಸೊ ಹಾಗಾಗಿ ನಾಲ್ವರ ಮೇಲೆ ಕೂಡ FIR ಆಗಿದೆ. ಇನ್ನು ವೈದ್ಯನಾಥನ್ ಇವರು ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿ. ನಾನು ಆಗ್ಲೇ ಹೇಳಿದಂಗೆ ಇಬ್ಬರು ರಿಯಲ್ ಎಸ್ಟೇಟ್ ಉದ್ಯಮಿ. ಒಬ್ಬ ಮುತ್ತಪ್ಪ ರೈ ಅವರ ಹಳೆಯ ಸ್ನೇಹಿತ, ಅಂದ್ರೆ ಅವರ ಜೊತೆಗಿದ್ದಂತಹ ವ್ಯಕ್ತಿ. ಇನ್ನು ಅವರ ಮುತ್ತಪ್ಪ ರೈ ಅವರ ಎರಡನೇ ಹೆಂಡತಿ ಅನುರಾಧ. ಈ ನಾಲ್ವರ ಮೇಲೆ FIR ದಾಖಲಾಗಿದೆ ರಿಕ್ಕಿ ರೈ ಮಾಡಿರುವಂತಹ ಗಂಭೀರವಾದಂತಹ ಆರೋಪದ ಮೇರೆಗೆ. ಹಾಗಾದ್ರೆ ಮುತ್ತಪ್ಪ ರೈ ಅವರು ಸಾಯೋಕ್ಕಿಂತ ಮೊದಲಿಗೆ ಮಾಡಿರುವಂತಹ ಈ ಒಂದು ಪ್ರಕರಣಕ್ಕೆ ವಿಲನ್ ಆಯ್ತಾ? ಹಾಗಾದ್ರೆ ಯಾವ ರೀತಿಯಾಗಿ ಆ ಒಂದು ವಿಲನ್ ಆಯ್ತು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಆಸ್ತಿ ಹಂಚಿಕೆ ವಿಚಾರಕ್ಕೆ ರಿಕ್ಕಿ ರೈ ಟಾರ್ಗೆಟ್ ಆದ್ರ? ಈ ಪ್ರಕರಣ ಆದ ಕ್ಷಣದಿಂದಲೂ ಕೂಡ ಈ ವಿಚಾರ ಬಹಳಷ್ಟು ಚರ್ಚೆಯಲ್ಲಿದೆ. 3 ಜನಕ್ಕೆ ಆಸ್ತಿ ಹಂಚಿ ವಿಲ್ ಮಾಡಿದ್ರು ಮುತ್ತಪ್ಪ ರೈ. ಅವರ ಕುಟುಂಬಸ್ಥರಾದಂಥ 3 ಜನರಿಗೆ ಆಸ್ತಿ ಹಂಚಿ ವಿಲ್ ಅನ್ನ ಮಾಡಿದ್ರು. ಯಾರೆಲ್ಲ ಹೆಸರಿತ್ತು ಹಾಗಾದ್ರೆ? ಯಾರ ಹೆಸರ ಮೇಲೆ ವಿಲ್ ಮಾಡಿದ್ರು? ಮೊದಲ ಪತ್ನಿಯ 2 ಮಕ್ಕಳು ಹಾಗೂ ಎರಡನೇ ಪತ್ನಿಗೆ ಅವರ ಆಸ್ತಿಯನ್ನ ಹಂಚಿ ವಿಲ್ ಅನ್ನ ರೆಡಿ ಮಾಡಿದ್ರು ಮುತ್ತಪ್ಪ ರೈ. ಮೊದಲ ಪತ್ನಿ ಮಕ್ಕಳಾದಂತಹ ರಾಕಿ ಹಾಗೂ ರಿಕ್ಕಿಗೆ, ಅಂದ್ರೆ ಈಗೇನು ಶೂಟೌಟ್ ಆಗಿದೆ, ರಿಕ್ಕಿಗೆ ಆಸ್ತಿಯನ್ನ ಮಾಡಿರೋದು. ಅವರಿಬ್ಬರು ಸಹೋದರರು, ಇಬ್ಬರ ಹೆಸರಿಗೆ ಆಸ್ತಿ ಮಾಡಲಾಗತ್ತೆ. ಇನ್ನು ಕೊನೆ ಕಾಲದಲ್ಲಿ ಕೈ ಹಿಡಿದಿದ್ದ ಎರಡನೇ ಪತ್ನಿ ಅನುರಾಧ, ಈಗೇನು ಕೋರ್ಟ್ ಅಲ್ಲಿ ದಾವೆ ಹೂಡಿದ್ದಾರೆ, ಎರಡನೇ ಪತ್ನಿ ಅವರಿಗೂ ಕೂಡ ವಿಲ್ ಮಾಡಲಾಗಿತ್ತು. ಬಟ್ ಇಲ್ಲಿ ಅನುರಾಧಾಗೆ ಚಿನ್ನಾಭರಣ, ಅಂದ್ರೆ ಏನೇನಿತ್ತು ಅವರ ಹೆಸರಿಗೆ ಅನ್ನುವಂಥದ್ದು, ಚಿನ್ನಾಭರಣ, ಕಾರು, ದೊಡ್ಡ ಮೊತ್ತದ ಒಂದು ಕ್ಯಾಶ್, ಒಂದು ಬಿಗ್ ಅಮೌಂಟ್ ಅನ್ನು ಕೂಡ ಅಟ್ ಎ ಟೈಮ್ ಕೊಡಲಾಗಿತ್ತು ಅವರ ಎರಡನೇ ಹೆಂಡತಿಗೆ. ಇನ್ನು HD ಕೋಟೆ, ಹೆಗ್ಗಡ ದೇವನ ಕೋಟೆಯಲ್ಲಿ ಆಸ್ತಿ ಇದೆ ಅನುರಾಧ ಅವರ ಹೆಸರಿಗೆ. ಇನ್ನು ಬೆಂಗಳೂರಿನ ಸಹಕಾರ ನಗರದಲ್ಲಿ ಒಂದು ಕಟ್ಟಡ ಇದೆ ಅವರ ಹೆಸರಿಗೆ. ಇದೆಲ್ಲವೂ ಕೂಡ ಮುತ್ತಪ್ಪ ರೈ ಅವರು ವಿಲ್ ಮಾಡಿರೋದು. ಆದ್ರೆ ಈಗ ಈ ವಿಲ್ ನಂತರದಲ್ಲಿ ಇತ್ತೀಚೆಗೆ ಸಮನಾಗಿ ಆಸ್ತಿ ಹಂಚಿಕೆ ಆಗಿಲ್ಲ ಅನ್ನೋದು ಅನುರಾಧ ಅವರ ಗಲಾಟೆಗೆ ಕಾರಣ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಆಸ್ತಿ ವಿಚಾರವಾಗಿ ಅವರು ಕೋರ್ಟ್ ಅಲ್ಲಿ ದಾವೆ ಹೂಡಿದ್ದಾರೆ, ಕೇಸ್ ಹಾಕಿದ್ದಾರೆ. ಆಸ್ತಿ ವಿಚಾರಕ್ಕೆ ರಿಕ್ಕಿ ಹಾಗೂ ರಾಕಿ ಜೊತೆಗೆ ಪ್ರತಿ ಬಾರಿ ಜಗಳ ಕೂಡ ಆಗ್ತಾ ಇತ್ತು. ಕೋರ್ಟ್ನಲ್ಲೂ ಈ ಸಂಬಂಧಪಟ್ಟಂಗೆ ಕೇಸ್ ಇದೆ ಅನುರಾಧ ಅವರ ಕಡೆಯಿಂದ. ಯಾಕಂದ್ರೆ ಮುತ್ತಪ್ಪ ರೈ ಅವರು ಮಾಡಿರುವಂತಹ ವಿಲ್ ಏನಿದೆ, ಆ 3 ವಿಲ್ಗಳು ಅದ್ಯಾವುದು ಕೂಡ ಸರಿ ಸಮಾನವಾಗಿ ಹಂಚಿಕೆ ಆಗಿಲ್ಲ, ನನಗಿನ್ನೂ ಕೂಡ ಆಸ್ತಿ ಬೇಕು ಅನ್ನುವಂಥ ಆಂಗಲ್ನಲ್ಲಿ ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಅಂದ್ರೆ ರಿಕ್ಕಿ ರೈ ಅವರ ಚಿಕ್ಕಮ್ಮ ಆಗುವಂಥ ಅನುರಾಧ ಅವರು ಈ ಸಂಬಂಧಪಟ್ಟಂಗೆ ಕೇಸ್ ಹಾಕಿದ್ದಾರೆ. ರಿಕ್ಕಿ ರೈ ಅವರ ಪರ ವಕೀಲರು ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನಾರಾಯಣ ಸ್ವಾಮಿ ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ಮುತ್ತಪ್ಪರವರೆಗೂ ಅವತ್ತಿನ ಕಾಲದಿಂದ ಬೆದರಿಕೆ ಬಂತು, ಅವ್ರು ಇಟ್ಕೊಂಡೇ ಓಡಾಡ್ತಾ ಇದ್ರು. ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗೆಲ್ಲ ಒಂದ್ ಕಡೆ ಅವರ ಒಂದು ಏನು ಅಸೆಟ್ಸ್ಗಳನ್ನ ಅವ್ರು ಇದ್ದಂತ ಆಸ್ತಿಗಳನ್ನ ನೋಡ್ಕೊಂಡು ಹೋಗ್ತಿದ್ರೆ ಅವ್ರ ಮಕ್ಕಳು. ಸೊ ಅವ್ರು ಯಾವಾಗ್ಲೂ ಅಷ್ಟೇ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಕಡೆ ಹೋಗ್ಬೇಕಾದ್ರೆ ನೈಟ್ ಟೈಮಲ್ಲೇ ಹೋಗುವಂಥದ್ದು. ನನಗೆ ಮಾಡ್ತಾ ಇದ್ದೆ ಲಾಯರ್, ನಾನು ಅವ್ರಿಗೆ ಅಡ್ವೊಕೇಟ್ ಆಗಿರೋದು ನನಗೆ ಮಾಡಿದ್ರು. ಸೆಕೆಂಡ್ ವೈಫ್ ಸಂಬಂಧಪಟ್ಟ ಕೆಲವೊಂದು ಪ್ರಾಪರ್ಟಿ ಇಶ್ಯೂಸ್ ಇತ್ತು, ಅದು ಟೋಟಲ್ ಕಾಂಪ್ರಮೈಸ್ ಕೂಡ ಮಾಡ್ತಿದ್ರು. ಇನ್ನೊಂದು ಯಾವುದೋ ಒಂದು ರೀಸೆಂಟ್ ಆಗಿ ಒಂದು ಇಶ್ಯೂ ಮಾಡ್ತಾ ಇದ್ರು ನಿತೇಶ್ ಅವರು, ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು. ಮುತ್ತಪ್ಪರವರೆಗೂ ಅವತ್ತಿನ ಕಾಲದಿಂದ ಬೆದರಿಕೆ ಬಂತು, ಅವ್ರು ಇಟ್ಕೊಂಡೇ ಓಡಾಡ್ತಾ ಇದ್ರು. ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗೆಲ್ಲ ಓಕೆ, ಈ ಶೂಟ್ ಪ್ರಕರಣ ಆರಂಭ ಆಗಿದ್ದನ್ನು ಕೂಡ ನೋಡಿದ್ವಿ, ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ಕೂಡ ನೋಡಿದ್ವಿ. ಪೊಲೀಸರು ಯಾವ ಆಂಗಲ್ಗಳಲ್ಲಿ ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ದಾರೆ, ತನಿಖೆ ಹೇಗೆ ಆಗತ್ತೆ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನ ನೋಡಿದ್ವಿ. ಈಗ ಇದಕ್ಕೆಲ್ಲ ಸುಳಿವು ಕೊಟ್ಟಂತವರು ಯಾರು, ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಈ ಪ್ರಕರಣದ ಹಿಂದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಫಾರ್ಮ್ ಹೌಸ್ ಮುಂದಿನ ರಸ್ತೆ, ಖಾಸಗಿ ಜಾಗದ ಮಧ್ಯೆ ಆಗಂತುಕರು ಕುಳಿತುಕೊಂಡಿದ್ರು. ಹಾಗಾದ್ರೆ ಈ ಲೊಕೇಶನ್ಗಳ ಮಾಹಿತಿ ಕೊಟ್ಟಂತವರು ಯಾರು? ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಕಾಂಪೌಂಡ್ ಮಧ್ಯೆ ಅವಿತು ಕೂತು ಈ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಸುಪಾರಿ ಕಿಲ್ಲರ್ಸ್. ಹಾಗಾದ್ರೆ ಈ ಸುಪಾರಿ ಕಿಲ್ಲರ್ಸ್ಗಳನ್ನ ಇಲ್ಲಿಗೆ ಕರೆದುಕೊಂಡು ಬಂದಂತವರು ಯಾರು? ರಾತ್ರೋರಾತ್ರಿ ರಿಕ್ಕಿ ರೈ ಸಂಚಾರದ ಬಗ್ಗೆ ಸುಳಿವನ್ನ ಕೊಟ್ಟಂತವರು ಯಾರು? ಇದು ಪ್ರಮುಖವಾಗಿ ಮೂಡುತ್ತೆ ಪ್ರಶ್ನೆ. ರಷ್ಯಾದಿಂದ ಮೊನ್ನೆ ಬಂದಂತಹ ರಿಕ್ಕಿ ರೈ
ನಿನ್ನೆ ರಾತ್ರಿನೇ 11 ಗಂಟೆಗೆ ಬಿಡದಿಯ ಫಾರ್ಮ್ ಹೌಸ್ನಿಂದ ಬೆಂಗಳೂರಿಗೆ ಹೊರಡ್ತಾರೆ ಇದೇ ಟೈಮ್ಗೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಂತವರು ಯಾರು? ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ಕೊಲೆ ಸಂಚಿನ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು? ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಪೊಲೀಸರು ಇದನ್ನ ಈಗ ಬಗೆಹರಿಸಬೇಕಾಗಿದೆ, ಪತ್ತೆ ಹಚ್ಚಬೇಕಾಗಿದೆ. ಯಾವ ಕಾರಣಕ್ಕಾಗಿ ಈ ದಾಳಿ ಅನ್ನೋದು ಇನ್ನೂ ನಿಗೂಢ. ಇದರಿಂದ ಯಾರು ಮಾಸ್ಟರ್ ಮೈಂಡ್ ಇದ್ದಾರೆ ಅನ್ನುವಂಥದ್ದು ಗೊತ್ತಾದ್ರೆ ಸಹಜವಾಗಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಯಾವ ಕಾರಣಕ್ಕಾಗಿ ರಿಕ್ಕಿ ರೈ ಮೇಲೆ ಈಗ ಅಟೆಂಪ್ಟ್ ಆಯಿತು ಅನ್ನುವಂಥದ್ದು 2-3 ಆಂಗಲ್ಗಳಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಒಂದಿಷ್ಟು ತಂಡಗಳನ್ನು ಮಾಡಿ. ಸೊ ಹಾಗಾಗಿ ಯಾರು ಈ ಒಂದು ಪ್ರಕರಣದ ಹಿಂದೆ ಮಾಸ್ಟರ್ ಮೈಂಡ್ ಇದ್ದಾರೆ ಅನ್ನುವಂಥದ್ದನ್ನ ಕಂಡು ಹಿಡಿದ್ರೆ ಉಳಿದಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಓಕೆ, ಈಗ ಎಲ್ಲ ಪ್ರಕರಣಗಳು ಏನಾಯ್ತಲ್ಲ, ಈಗ ಪೊಲೀಸರು ಯಾವ ಆಂಗಲ್ಗಳಲ್ಲಿ ತನಿಖೆಗೆ ಮುಂದಾಗ್ತಾ ಇದ್ದಾರೆ, ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ ಅನ್ನೋದನ್ನ ನೋಡೋಣ. ರಿಕ್ಕಿ ರೈ ಮೇಲಿನ ದಾಳಿಗೆ 3 ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಲಾಗಿದೆ. 3 ತಂಡಗಳು ರಚನೆ ಆಗಿದೆ. ಡಿವೈಎಸ್ಪಿಗಳ ನೇತೃತ್ವದಲ್ಲಿ ತನಿಖೆಗಾಗಿ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಡಿವೈಎಸ್ಪಿ ಇದ್ದಾರೆ ಈ ಒಂದು ತಂಡದಲ್ಲಿ. ರಾಮನಗರ ಎಸ್ಪಿ, ಕೇಂದ್ರ ವಲಯ ಐಜಿಪಿ ನೇತೃತ್ವದಲ್ಲಿ ತನಿಖೆ ಮಾಡಲಾಗುತ್ತೆ. ಸೊ ಯಾರ್ಯಾರು ತನಿಖೆಯ ಭಾಗವಾಗಿರ್ತಾರೆ ಅಧಿಕಾರಿಗಳು ಅನ್ನುವಂಥದ್ದು. ಇನ್ನು ರಾಮನಗರ ಎಸ್ಪಿ, ಕೇಂದ್ರ ವಲಯ ಐಜಿಪಿ ನೇತೃತ್ವದಲ್ಲಿ 3 ತಂಡಗಳು ರೆಡಿಯಾಗಿದೆ. ಈ ಸಂಬಂಧಪಟ್ಟಂಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾತನಾಡಿದ್ದಾರೆ. ಗನ್ನನ್ನ ಯೂಸ್ ಮಾಡ್ಯಾರ, ಅದನ್ನ ಏನು ಯೂಸ್ ಮಾಡ್ಯಾರ ಗನ್ನನ್ನ ಅದ್ರ ಮೇರೆಗೆ ನಾವು ತನಿಖೆಯನ್ನು ಮುಂದುವರಿಸಿದೀವಿ. ಜೊತೆಗೆ ಇನ್ನು ಯಾರ್ಯಾರು ಇದಕ್ಕೆ ಸಂಬಂಧಿತವಾಗಿ ಏನು ವಿಕ್ಟಿಮ್ ಹೇಳಿಕೆಯಲ್ಲಿ ಅವರು ಕೊಟ್ಟಿದ್ದಾರೆ, ಅವ್ರಿಗೆ ಏನು ಅನುಮಾನ ಇದೆ ಅಂತ ಅವ್ರನ್ನೆಲ್ಲಾನು ನಾವು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ಗನ್ನನ್ನ ಯೂಸ್ ಮಾಡಿ ನಿನ್ನೆ ರಾತ್ರಿ ಇಲ್ಲಿ ಬಿಡದಿ ಸ್ಟೇಷನ್ ಲಿಮಿಟ್ ಅಲ್ಲಿ ಒಬ್ರು ವಿಕ್ಟಿಮ್ ಇಲ್ಲಿ ಅವ್ರ ಗಾಡಿಯಲ್ಲಿ ಹೋಗುವಾಗ ಅವ್ರು ಕೊಟ್ಟು ಕಂಪ್ಲೇಂಟ್ ಆಧಾರ ಮೇಲೆ ಪ್ರಕಾರ ಅವ್ರ ಮೇಲೆ ಯಾರು ಫೈರ್ ಮಾಡಿದ್ರು, ಅದರಿಂದ ಅವ್ರಿಗೆ ಗಾಯ ಆಗಿದೆ. ತಕ್ಷಣ ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಲಾಗಿತ್ತು. ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇದರ ಸಂಬಂಧಪಟ್ಟಾಗಿ ನಾವು ಬಿಡದಿ ಪೊಲೀಸ್ ಸ್ಟೇಷನ್ ಈ ಪ್ರಕರಣ ದಾಖಲೆ ಮಾಡಿದ್ದೇವೆ ಮತ್ತು ನಮ್ಮ SP ರಾಮನಗರ ಅವ್ರ ನೇತೃತ್ವದಲ್ಲಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ದೇವೆ. ಅವ್ರೀಗ ಬೇರೆ ಬೇರೆ ಆಯಾಮಗಳಿಂದ ತನಿಖೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಕೇಸ್ ಪತ್ತೆ ಮಾಡ್ತೀವಿ. ಮತ್ತೆ ಇದರಲ್ಲಿ ಯಾರು ಆರೋಪಿಗಳಿದೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ. ನಿನ್ನೆ ಓಕೆ, ಇದು ಅಧಿಕಾರಿಗಳು ಕೊಡ್ತಾ ಇರುವಂತಹ ಮಾಹಿತಿ. ಮತ್ತೊಂದು ಕಡೆ ರಿಕ್ಕಿ ರೈ ಆರೋಗ್ಯ ಸ್ಥಿತಿ ಯಾವ ರೀತಿ ಆಗಿದೆ, ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರ ಸ್ಥಿತಿ ಯಾವ ರೀತಿ ಆಗಿದೆ, ರಿಕ್ಕಿ ಸೇಫ್ ಅನ್ನುವಂಥ ಮಾಹಿತಿ ಇದೆ. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ರಿಕ್ಕಿ ರೈಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಿಡದಿಯಿಂದ ನೇರವಾಗಿ ಇದೇ ಆಸ್ಪತ್ರೆಗೆ ಅವರನ್ನ ರವಾನೆ ಮಾಡಲಾಯಿತು, ಶಿಫ್ಟ್ ಮಾಡಲಾಯಿತು. ಈಗ ಅಲ್ಲೇ ಚಿಕಿತ್ಸೆ ಮುಂದುವರಿತಾ ಇದೆ. ಕಾರಿನ ಗ್ಲಾಸ್ ಒಡೆದು 2 ಭಾಗವಾಗಿದ್ದ ಮೂಗಿನ ಭಾಗ, ಅಂದ್ರೆ ಅವರ ಬಲಗೈಗೆ ಗುಂಡು ಬಿದ್ದರೂ ಕೂಡ ಫೋರ್ಸ್ಗೆ ಅವರು ಕಾರಣ ಕಿಟಕಿ ಗ್ಲಾಸ್ಗೆ ಮುಖ ಹೊಡ್ಕೊಳ್ಳುತ್ತೆ, ಅಲ್ಲಿ ಅವರ ಮೂಗು ಕಟ್ಟಾಗಿದೆ. ಸೊ ಅವರ ಮೂಗಿಗೂ ಕೂಡ ಈಗ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಹರಿದಿದ್ದ ರಿಕ್ಕಿ ಮೂಗಿನ ಭಾಗದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗಿದೆ. ಔಟ್ ಆಫ್ ಡೇಂಜರ್, ಬಟ್ ಪ್ಲಾಸ್ಟಿಕ್ ಸರ್ಜರಿ ಆಗಿದೆ. ಭುಜದ ಭಾಗದಲ್ಲಿ ಸಣ್ಣ ಪ್ರಮಾಣದ ಸರ್ಜರಿ ಆಗಿದೆ. ಅವರ ಗುಂಡು ಹೊಕ್ಕಿರುವಂತಹ ಭಾಗ ಏನಿದೆ ಅಲ್ಲಿ ನಾರ್ಮಲ್ ಆಗಿರುವಂತಹ ಸರ್ಜರಿಯನ್ನ ಮಾಡಲಾಗಿದೆ ಭುಜದ ಭಾಗದಲ್ಲಿ. ಇದು ರಿಕ್ಕಿ ರೈ ಸದ್ಯದ ಆರೋಗ್ಯದ ಸ್ಥಿತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜೈ ಕರ್ನಾಟಕ ಸಂಘದ ಅಧ್ಯಕ್ಷ ಜಗದೀಶ್ ಮಾತನಾಡಿದ್ದಾರೆ, ಕೇಳಿಸ್ತಾರೆ. ವರ್ಷಗಳಿಂದ ನಮ್ಮೊಟ್ಟಿಗೆ ಆತ್ಮೀಯರಾಗಿದ್ದರು. ತನ್ನ ತಂದೆ ಮಾಡಿಕೊಟ್ಟಂತ ಸಂಘಟನೆಯಲ್ಲಿ ಅನೇಕ ರೀತಿಯ ಸಮಾಜಮುಖಿ ಕೆಲಸಗಳಲ್ಲಿ ನಮ್ಮ ಬೆನ್ನೆಲುಬಾಗಿದ್ದರು. ಅಂತ ವ್ಯಕ್ತಿಗೆ ಈ ಘಟನೆ ನಾವೆಲ್ಲರೂ ಸಹ ಖಂಡಿಸಬೇಕಾಗುತ್ತೆ. ಯಾಕೆಂತಂದ್ರೆ ಇನ್ನು ಯುವಕ, ಆ ರೀತಿಯ ಮನಸ್ಥಿತಿ ಇರತಕ್ಕಂಥವ್ರನ್ನ ಖಂಡಿತವಾಗ್ಲೂ ನಮ್ಮ ಪೊಲೀಸ್ ಇಲಾಖೆ ಬಂಧಿಸ್ತಾರೆ ಅಂತಕ್ಕಂಥ ಒಂದು ಭರವಸೆ ನಮಗಿದೆ. ಬಹಳ ಫೈರಿಂಗ್ ನಲ್ಲಿ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಜಸ್ಟ್ ಮಿಸ್ ಆಗಿರುವಂತದ್ದು ಬಿಡದಿಯ ಫಾರ್ಮ್ ಹೌಸ್ ಮುಂಭಾಗದಲ್ಲಿ. ಸದ್ಯಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಜೊತೆಗೆ ಈ ಪ್ರಕರಣ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆಗಳನ್ನ ಕಂಡುಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಪೊಲೀಸ್ ಅಧಿಕಾರಿಗಳು ಕೂಡ ಯಾವ ಆಂಗಲ್ಗಳಲ್ಲಿ ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ದಾರೆ, ಯಾರೆಲ್ಲ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಪ್ರಮುಖವಾದಂತಹ ಡೀಟೇಲ್ಸ್ಗಳನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ಗಂಗಾಧರ್ ಮತ್ತು ರಾಮನಗರ ಪ್ರತಿನಿಧಿ ವೆಂಕಟೇಶ್ ಇಬ್ರು ಕೂಡ ಲೈವ್ ನಲ್ಲಿ ಇದ್ದಾರೆ. ವೆಂಕಟೇಶ್, 3-4 ಆಂಗಲ್ಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ದಾರೆ. ಸೊ ಈಗ ಆರಂಭಿಕ ಹಂತದಲ್ಲಿ 4 ಜನರ ಮೇಲೆ ಪ್ರಮುಖವಾಗಿ ಅನುಮಾನ ವ್ಯಕ್ತವಾಗಿದೆ. FIR ಕೂಡ ದಾಖಲಾಗಿದೆ. ಈ ಪ್ರಕರಣದ ತನಿಖೆಯ ಮೊದಲ ಭಾಗ ಆಗಿ ಈ 4ರಲ್ಲಿ ಯಾರನ್ನಾದ್ರೂ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳಿದೆಯಾ?
ಪ್ರಮುಖವಾಗಿ ಅರುಣ್ ಏನಂದ್ರೆ ಮುತ್ತಪ್ಪ ರೈ ಅವರ ಕಿರಿಯ ಪುತ್ರ ಅಂದ್ರೆ ರಿಕ್ಕಿ ರೈ ಮೇಲೆ ಏನು ಶೂಟೌಟ್ ಆಗಿದೆ, ಈ ವಿಚಾರವಾಗಿ ಈಗಾಗಲೇ ರಿಕ್ಕಿ ರೈ ಅವರ ಕಾರು ಚಾಲಕ ಬಸವರಾಜ್ ಏನು ಬಿಡದಿ ಠಾಣೆಗೆ ಒಂದು ದೂರನ್ನ ಕೊಟ್ಟಿರುವಂತಹ ಹಿನ್ನೆಲೆ, ಆ ದೂರಿನ ಅನ್ವಯ ಈಗಾಗಲೇ 4 ಜನರ ಮೇಲೆ ಎಫ್ಐಆರ್ ಅನ್ನ ಬಿಡದಿ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ರಾಮನಗರ SP ಶ್ರೀನಿವಾಸ್ ಗೌಡ ಈಗಾಗಲೇ 3 ವಿಶೇಷ ತಂಡಗಳನ್ನ ರಚನೆ ಮಾಡುವ ಮೂಲಕ ಈಗಾಗಲೇ ಕೇಂದ್ರ ವಲಯ IGP ಆದಂತ ಅವರು ಕೂಡ ಇವತ್ತು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಏನು ಈ ವಿಶೇಷವಾಗಿ ಈ 4 ಜನರ ಪೈಕಿ ಮುತ್ತಪ್ಪ ರೈ ಅವರ 2ನೇ ಪತ್ನಿ ಅನುರಾಧಾರನ್ನ ಇವತ್ತು ಏನು FIR ಆಗಿದೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ, ಅವರನ್ನ ವಿಚಾರಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಈ ಹಿಂದೆ ಕೂಡ ರಿಯಲ್ ಎಸ್ಟೇಟ್ ವಿಚಾರವಾಗಿಯೇ ಮುತ್ತಪ್ಪ ರೈ ಹಾಗೆ ಅನುರಾಧ ಮಧ್ಯೆ ವಿಚ್ಛೇದನಕ್ಕೂ ಕೂಡ ಕಾರಣ ಆಯ್ತು, ಅವರ ಸಂಬಂಧ ಕೂಡ ಮುರಿದು ಬೀಳ್ತು ಎನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಏನು ವಿಚ್ಛೇದನ ಆದ ಕೂಡಲೇ ಮುತ್ತಪ್ಪ ರೈ ಏನು ಕಾನೂನಾತ್ಮಕವಾಗಿ ಅವರಿಗೆ ಸೇರ್ಬೇಕಾದಂತ ಜಮೀನಾಗಿರ್ಬೋದು ಮತ್ತೆ ಇತರೆ ಏನು ಜೀವನಾಂಶಕ್ಕೆ ಅವ್ರಿಗೆ ಏನೇನು ಸೌಲಭ್ಯಗಳನ್ನ ಕೊಟ್ಟಿದ್ರು, ಅದರ ವಿಚಾರವಾಗಿ ಅವರು ಕೂಡ ನ್ಯಾಯಾಲಯದಲ್ಲಿ ಹಲವು ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ಸಮನಾಗಿ ಆಸ್ತಿಗಳನ್ನ ಹಂಚಿಲ್ಲ, ಇದರಲ್ಲಿ ನನಗೆ ಅನ್ಯಾಯ ಆಗಿದೆ ಎನ್ನುವಂತ ವಿಚಾರವನ್ನು ಕೂಡ ಅವರು ಪ್ರಸ್ತಾಪವನ್ನ ಮಾಡಿ ನ್ಯಾಯಾಲಯದಲ್ಲಿ ಅವರು ಏನು ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅನುರಾಧ ಅವರು ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರಾ ಎನ್ನುವಂತ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ ಅರುಣ್. ಓಕೆ ವೆಂಕಟೇಶ್, ಹಾಗೆ ಸಂಪರ್ಕದಲ್ಲಿ ಇನ್ನು ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಕೂಡ ಲೈವ್ ನಲ್ಲಿದ್ದಾರೆ. ಗಂಗಾಧರ್, ನಿನ್ನೆ ರಾತ್ರಿನೇ ಶೂಟೌಟ್ ಆದ ನಂತರದಲ್ಲಿ ಅವರಿಗೆ ಅಲ್ಲಿ ಫಸ್ಟ್ ಏಡ್ ಮಾಡಲಾಯಿತು ಬಿಡದಿ ಆಸ್ಪತ್ರೆಯಲ್ಲಿ, ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು, ಮಣಿಪಾಲ್ ಆಸ್ಪತ್ರೆಯಲ್ಲಿದ್ದಾರೆ. ಅವರ ಹೆಲ್ತ್ ಕಂಡೀಷನ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ, ಔಟ್ ಆಫ್ ಡೇಂಜರ್ ಅನ್ನುವಂಥದ್ದು, ಸರ್ಜರಿ ಕೂಡ ಮಾಡಲಾಗಿದೆ. ಏನು ಅಪ್ಡೇಟ್ಸ್ ಇದೆ? ಪ್ರಮುಖವಾಗಿ ಮುತ್ತಪ್ಪ ರೈ ಮಗ ರಿಕ್ಕಿ ರೈನ ಒಂದು ಗುಂಡಿನ ದಾಳಿ ಏನಾಗಿತ್ತು ಸಂಬಂಧಪಟ್ಟಂತೆ ಈಗ ಖಾಸಗಿ ಆಸ್ಪತ್ರೆ ಅಂದ್ರೆ ಮಣಿಪಾಲ್ ಆಸ್ಪತ್ರೆ ಇಲ್ಲಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಏನು ಮೂಗಿನ ಮುಂಭಾಗ ಏನಿದೆ ಅದು 3 ಪರದೆಯಾಗಿ ಅದು ಹೋಳಾಗಿತ್ತು, ಅಂದ್ರೆ ಅದು ಗಾಯ ಆಗಿತ್ತು. ಅದನ್ನ ಈಗ ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಚಿಕಿತ್ಸೆಯನ್ನ ಕೊಡಲಾಗಿದೆ. ಅದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತೇಳಿ ವೈದ್ಯರು ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಭುಜ ಅಂದ್ರೆ ಬಲ ರೈಟ್ ಹ್ಯಾಂಡ್ ಏನಿದೆ, ರೈಟ್ ಹ್ಯಾಂಡ್ಗೆ ಗುಂಡು ತಾಗಿತ್ತು, ಅದನ್ನ ಈಗ ಹೊರತೆಗೆದು ಅಲ್ಲೂ ಕೂಡ ಸಣ್ಣ ಪ್ರಮಾಣದ ಒಂದು ಶಸ್ತ್ರಚಿಕಿತ್ಸೆಯನ್ನ ಈಗ ವೈದ್ಯರು ಮಾಡಿರುವಂತದ್ದು. ಅಂದ್ರೆ ಈಗ ಔಟ್ ಆಫ್ ಡೇಂಜರ್ ಅಂದ್ರೆ ಯಾವುದೇ ರೀತಿಯ ಪ್ರಾಣಾಪಾಯಕ್ಕೆ ಏನು ತೊಂದರೆ ಇಲ್ಲ, ಅದು ಇನ್ನು ಸ್ವಲ್ಪ ದಿನಗಳಲ್ಲಿ ಅದು ಕೂಡ ರಿಕವರಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗ ವೈದ್ಯರು ಹೇಳ್ತಾ ಇರುವಂತದ್ದು. ಇನ್ನೂ 2-3 ದಿನಗಳ ಕಾಲ ಇಲ್ಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿಬೇಕು, ಅದು ಕಂಟಿನ್ಯೂ ಆಗುತ್ತೆ, ಅವರು ಸ್ವಲ್ಪ ರೆಸ್ಟ್ ಮಾಡಬೇಕಾಗುತ್ತೆ. ಆಕ್ಸಿಜನ್ ಲೆವೆಲ್ ಏನಿದೆ ಅದು ಆಕ್ಸಿಜನ್ ಅನ್ನ ಡೈಲಿ ಕೊಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ವೈದ್ಯರು ಹೇಳ್ತಾ ಇರುವಂತದ್ದು. ಹೀಗಾಗಿ ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ಸ್ನೇಹಿತರು ಎಲ್ಲರೂ ಬಂದು ಈಗ ಆಸ್ಪತ್ರೆಯಲ್ಲಿ ಒಂದು ಅಂದ್ರೆ ಅವರ ಒಂದು ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಅವರೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಹಾಗೆ ವೆಂಕಟೇಶ್ ಎಲ್ಲ ಡೀಟೇಲ್ಸ್. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.